ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈಲ್ಡ್ ಮೆಥಡ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಫ್ರಮ್ ದ ಇನ್ಫಾರ್ಮೇಷನ್ ರಿಲೇಟ್ಸ್ ಟು ಆಪಲ್ ಕಂಪನಿ ಲಿಮಿಟೆಡ್ ಅಸರ್ಟೈನ್ ದ ವ್ಯಾಲ್ಯೂ ಆಫ್ ಈಚ್ ಈಕ್ವಿಟಿ ಶೇರ್ಸ್ ಅಂಡರ್ ಈಲ್ಡ್ ಮೆಥಡ್. ಈಲ್ಡ್ ಮೆಥಡ್ನಲ್ಲಿ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಏನು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಈಲ್ಡ್ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡೋದಕ್ಕೆ 3 ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೆಪ್ನಲ್ಲಿ ನೀವು ಅಮೌಂಟ್ ಆಫ್ ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡಬೇಕು. ಅಮೌಂಟ್ ಆಫ್ ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕಂಪನಿಯ ಪ್ರಾಫಿಟ್ ಕೊಟ್ಟಿರ್ತಾರೆ, ಆವ್ರೇಜ್ ಪ್ರಾಫಿಟ್ ಕೊಡಲಿಲ್ಲ ಅಂತಂದರೆ, ಈ ಪ್ರಾಬ್ಲಮಲ್ಲಿ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಆವ್ರೇಜ್ ಪ್ರಾಫಿಟ್ 3,22,580 ಕೊಟ್ಟಿದ್ದಾರೆ. ಕೊಡದೇ ಇದ್ದರೆ ಹೇಗೆ ಕೊಡ್ತಾರೆ ಅಂತಂದರೆ, 3 ವರ್ಷದ 4 ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೆ. 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ರೆ 3 ವರ್ಷದ ಪ್ರಾಫಿಟನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದ್ರೆ ಆವ್ರೇಜ್ ಆ್ಯನುವಲ್ ಪ್ರಾಫಿಟ್ ಸಿಗುತ್ತೆ. ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಬರ್ಕೊಳ್ತಾ ಇದ್ದೀನಿ. 3,22,580. ಸೊ ಕಂಪನಿಯ ಪ್ರಾಫಿಟಲ್ಲಿ ಕಂಪನಿಯವರು ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಅದಕ್ಕೆ ಫಸ್ಟ್ ನಾವು ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಕ್ವಶನಲ್ಲಿ ಟ್ಯಾಕ್ಸ್ ರೇಟ್ 38% ಅಂತ ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ ಟ್ಯಾಕ್ಸ್ ಅಂತಂದರೆ, ಬಂದಿರೋಂಥ ಪ್ರಾಫಿಟ್ ಮೇಲೆ. ಏನು ಪ್ರಾಫಿಟ್ ಬಂದಿದೆ ಕಂಪ್ನಿಗೆ? 3,22,580 ಪ್ರಾಫಿಟ್ ಆಗಿತ್ತು. ಅದರಲ್ಲಿ ಗೌರ್ಮೆಂಟಿಗೆ 38% ಟ್ಯಾಕ್ಸ್ ಕಟ್ಟಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 3,22,580 ಇಂಟು 38%. ಅವಾಗ ಬರುವಂಥ ಆನ್ಸರ್ 1,22,580.4 ಬರುತ್ತೆ. 0.4 ಬಂದಿರೋದ್ರಿಂದ ಇಗ್ನೋರ್ ಮಾಡಿ. 1,22,580 ಬರ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ 3,22,580 ಅಲ್ಲಿ 1,22,580 ಲೆಸ್ ಮಾಡಿದಾಗ ಬರೋಂಥ ಆನ್ಸರ್ 2 lakh ಆಯಿತು. ಸೊ ಕಂಪ್ನಿಗೆ 3,22,000 ರೂಪಾಯಿ ಲಾಭ ಆಗಿತ್ತು. ಗೌರ್ಮೆಂಟಿಗೆ 1,22,000 ಟ್ಯಾಕ್ಸ್ ಕಟ್ಟಬೇಕು. ಕಂಪ್ನಿಯಲ್ಲಿ 2 ಲಕ್ಷ ಲಾಭ ಉಳಿಯಿತು. ಸೊ ಆ ಲಾಭದಲ್ಲೂ ಕೂಡ ಫ್ಯೂಚರಿಗೆ ಬೇಕಾಗತ್ತೆ ಅಂತ ಅಮೌಂಟ್ ತೆಗೆದಿಡಬೇಕು. ಅದಕ್ಕೆ ರಿಸರ್ವ್ ಅಂತ ಅಂತೀವಿ. ಕ್ವಶನಲ್ಲಿ ರಿಸರ್ವ್ ಪರ್ಸಂಟೇಜ್ ಕೊಟ್ಟಿದ್ದಾರಾ ಅಂತ ಗಮನಿಸಿ. ಕ್ವಶನಲ್ಲಿ ಎಲ್ಲೂ ಕೂಡ ರಿಸರ್ವ್ ಪರ್ಸಂಟೇಜ್ ಕೊಡಲಿಲ್ಲ. ಫಸ್ಟ್ ಕೊಟ್ಟಿರುವಂಥದ್ದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ದೆನ್ ಪ್ರಾಫಿಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾರೆ. ರಿಸರ್ವ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಡದೇ ಇರೋ ಕಾರಣ ರಿಸರ್ವ್ ನಿಲ್ ಬರ್ಕೊಳ್ತಾ ಇದ್ದೀನಿ. ಸೊ 2 lakh ಮೈನಸ್ 0, 2 lakh ಆಯಿತು. ದೆನ್ ಪ್ರಿಫರೆನ್ಸ್ ಡಿವಿಡೆಂಡ್ ಯಾವಾಗ ಬರುತ್ತೆ ಅಂತಂದರೆ, ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಾಗ ಮಾತ್ರ ಪ್ರಿಫರೆನ್ಸ್ ಡಿವಿಡೆಂಡ್ ಬರುತ್ತೆ. ಈ ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 40,000 ಇದೆ. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಫಸ್ಟ್ ಬರ್ಕೊಳ್ಬೇಕು. ಜೊತೆಗೆ ಕ್ವಶನಲ್ಲಿ ಕೊಟ್ಟಿರುವಂಥ ಪರ್ಸಂಟೇಜ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ? 10% ಕೊಟ್ಟಿದ್ದಾರೆ. 40,000 ಇಂಟು 10% ಮಾಡಿದಾಗ 4,000 ಬರುತ್ತೆ. ಪ್ರಿಫರೆನ್ಸ್ ಡಿವಿಡೆಂಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 40,000 ಇದೆ ಇಂಟು ಕ್ವಶನಲ್ಲಿ ಕೊಟ್ಟಿರುವಂಥ ಡಿವಿಡೆಂಡ್ ಪರ್ಸಂಟೇಜ್ ಎಷ್ಟಿದೆ? 10% ಇದೆ. 40,000ಗೆ 10% ಮಾಡಿದಾಗ 4,000 ಬರುತ್ತೆ. ಸಪೋಸ್ ಈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡದೇ ಇದ್ದರೆ ನೀವೇ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ಅಂತಂದರೆ, ಎಷ್ಟು ಶೇರ್ಸ್ ಇದೆ ಇಂಟು ಒಂದು ಶೇರಿನ ಬೆಲೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 4,000 ಇಂಟು 10. 4,000 ಇಂಟು 10 ಎಷ್ಟಾಗುತ್ತೆ? 40,000 ಆಗುತ್ತೆ. 40,000 ಇಂಟು ಕ್ವಶನಲ್ಲಿ ಕೊಟ್ಟಿರುವಂಥ ಪರ್ಸಂಟೇಜ್ 10%. 40,000 ಇಂಟು 10% ಮಾಡಿದಾಗ 4,000 ಆಯಿತು. 2 lakh ಮೈನಸ್ 4,000 ಅಂತಂದರೆ 1,96,000 ಅಮೌಂಟ್ ಆಫ್ ಡಿವಿಡೆಂಡ್ ಆಯಿತು. ಸೆಕೆಂಡ್ ಸ್ಟೆಪ್ನಲ್ಲಿ ರೇಟ್ ಆಫ್ ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡಬೇಕು. ಅಮೌಂಟ್ ಆಫ್ ಡಿವಿಡೆಂಡ್ ಫಸ್ಟ್ ಸ್ಟೆಪ್ಪಲ್ಲಿ ಬಂದಿರೋಂಥ ಆನ್ಸರ್ 1,96,000 ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಪೇಡ್ ಅಪ್ ಕ್ಯಾಪಿಟಲ್. ಈಕ್ವಿಟಿ ಪೇಡ್ ಅಪ್ ಕ್ಯಾಪಿಟಲ್ 5 lakh ಇದೆ. ಡಿವೈಡೆಡ್ ಬೈ 5 lakh ಇಂಟು 100 ಮಾಡಿದಾಗ ಸೆಕೆಂಡ್ ಸ್ಟೆಪ್ಪಿನ ಆನ್ಸರ್ ಸಿಗುತ್ತೆ. ನೋಡಿ, ಈಕ್ವಿಟಿ ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂದರೆ ಏನು, ಈಕ್ವಿಟಿ ಶೇರ್ಸ್ ಅಂದರೆ ಏನು, ಈಕ್ವಿಟಿ ಪೇಯ್ಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಅಂದರೆ ಏನು, ಅವೆಲ್ಲ ಗೊತ್ತಿರಬೇಕು. ಎಷ್ಟು ಶೇರ್ ಇದೆ? ಅದು ನಂಬರ್ ಆಫ್ ಈಕ್ವಿಟಿ ಶೇರ್ಸ್. 5,000 ಶೇರ್ ಇದೆ. ಒಂದು ಶೇರಿನ ಬೆಲೆಗೆ ನಾವು ಪೇಯ್ಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಅಂತ ಅಂತೀವಿ, ಫೇಸ್ ವ್ಯಾಲ್ಯೂ ಅಂತ ಅಂತೀವಿ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಅಮೌಂಟ್ ಸಿಗುತ್ತೋ ಅದಕ್ಕೆ ಶೇರ್ ಕ್ಯಾಪಿಟಲ್ ಅಂತ ಅಂತೀವಿ. ಎಷ್ಟು ಶೇರ್ಸ್ ಇದೆ? 5,000 ಶೇರ್ಸ್ ಇದೆ. ಒಂದು ಶೇರ್ಸಿನ ಬೆಲೆ 100 ರೂಪಾಯಿ. ಅವನ್ನು ಮಲ್ಟಿಪ್ಲೈ ಮಾಡಿದಾಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸಿಗುತ್ತೆ. 5,000 ಶೇರಿಂದ ಒಂದು ಶೇರಿಗೆ 100 ರೂಪಾಯಿ, ಹಾಗೆ ಟೋಟಲ್ ಆಗಿ 5 ಲಕ್ಷ ರೂಪಾಯಿ ಕರೆಕ್ಟ್ ಆಗಿದೆ. ಸೊ ನಾವಿಲ್ಲಿ ಬರೀಬೇಕಾಗಿದ್ದು ಈಕ್ವಿಟಿ ಪೇಯ್ಡ್ ಅಪ್ ಕ್ಯಾಪಿಟಲ್. ಸೊ 5 lakh ಬರ್ಕೊಂಡಿದ್ದೀವಿ. 1,96,000 ಡಿವೈಡೆಡ್ ಬೈ 5 lakh ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 39.2 ಆನ್ಸರ್ ಬರುತ್ತೆ. ಬರೋಂಥ ಆನ್ಸರನ್ನು ಪರ್ಸಂಟೇಜಲ್ಲಿ ಬರ್ಕೊಳ್ಬೇಕು.
ಲಾಸ್ಟ್ಲಿ ಫೈಂಡ್ ಔಟ್ ಮಾಡೋದು ಹೇಗೆ, ವ್ಯಾಲ್ಯೂ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದಿರೋಂಥ ಆನ್ಸರ್ 39.2 ಡಿವೈಡೆಡ್ ಬೈ ಪರ್ಸೆಂಟೇಜ್ ಬಿಟ್ಟು ಬರ್ಕೊಳ್ಬೇಕು. ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಪರ್ಸೆಂಟೇಜ್ ಬಿಟ್ಟು ಬರ್ಕೊಳ್ಬೇಕು. 15 ಇಂಟು ಪೇಯ್ಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಅಂದರೆ ಒಂದು ಶೇರಿನ ಬೆಲೆ. ಯಾವ ಬೆಲೆ ಬರ್ಕೊಳ್ಬೇಕು ಅಂತಂದರೆ ಈಕ್ವಿಟಿ ಶೇರ್ ಪ್ರೈಸನ್ನು ಬರ್ಕೊಳ್ಬೇಕು. 5000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ಒಂದು ಶೇರಿನ ಬೆಲೆ ₹100 ಇದೆ, ಆ ₹100 ನಾವಿಲ್ಲಿ ಬರ್ಕೊಳ್ಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರೇ ವ್ಯಾಲ್ಯೂ ಆಫ್ ಶೇರ್ಸ್. 39.2 ಹೇಗೆ ಬಂತು ಅಂತಂದರೆ ಸೆಕೆಂಡ್ ಸ್ಟೆಪ್ಪಿನ ಆನ್ಸರ್. ಫಸ್ಟ್ ಸ್ಟೆಪ್ಪಿನ ಆನ್ಸರನ್ನು ಸೆಕೆಂಡ್ ಸ್ಟೆಪ್ಪಿಗೆ ಬರ್ಕೊಳ್ಬೇಕು, ಸೆಕೆಂಡ್ ಸ್ಟೆಪ್ಪಿನ ಆನ್ಸರನ್ನು ಥರ್ಡ್ ಸ್ಟೆಪ್ಪಿಗೆ ಬರ್ಕೊಳ್ಬೇಕು. ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕ್ವಶನಲ್ಲೇ ಕೊಟ್ಟಿದ್ದಾರೆ, ಈಲ್ಡ್ ಅಂತಲೂ ಕೊಡ್ತಾರೆ ಕೆಲವೊಂದು ಕ್ವಶನಲ್ಲಿ. ಡಿವೈಡೆಡ್ ಬೈ 15 ಇಂಟು ಒಂದು ಶೇರಿನ ಬೆಲೆ. ಒಂದು ಶೇರಿನ ಬೆಲೆ ಎಷ್ಟಿದೆ? ₹100 ಇದೆ. ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರೇ ವ್ಯಾಲ್ಯೂ ಆಫ್ ಶೇರ್ಸ್. ಸೊ 39.2 ಡಿವೈಡೆಡ್ ಬೈ 15 ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 261.3 ಪರ್ ಶೇರ್. ಸೊ ಈ ಥರದಲ್ಲಿ ನೀವು ಸೊಲ್ಯೂಷನನ್ನು ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.